ಹೇಳ್ತೀನಿ, ನಾವೆಲ್ಲರೂ ಸೇರಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ದೇಶವನ್ನ ಇನ್ನೂ ಮುನ್ನಡೆಯಾಗಿ ನಡ್ಸ್ಕೊಂಡು ಹೋಗೋಣ. ಹೇಗೆ ಅಮೆರಿಕ ಕೆನಡಾದಲ್ಲೆಲ್ಲ ಪ್ರತಿಯೊಂದು ಕಂಟ್ರೀಸ್ ಅಲ್ಲೂ ಕೂಡ ನಮ್ಮ ಅಂಬೇಡ್ಕರ್ನ ಎಷ್ಟು ಚೆನ್ನಾಗಿ ಅಲ್ಲಿ ತಿಳ್ಕೊಂಡಿದ್ದಾರೆ, ಅಷ್ಟು ಇಲ್ಲಿ ಇಂಡಿಯಾದಲ್ಲಿ ತಿಳ್ಕೊಂಡಿಲ್ಲ ಅಂತ ಹೇಳಿ ನನಗೆ ಬಹಳ ದುಃಖ ಆಗ್ತಾ ಇದೆ. ದಯಮಾಡಿ ಇನ್ನು ಮುಂದೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಒಂದು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಸಂವಿಧಾನವನ್ನ ತಿಳ್ಕೊಂಡು ಅವ್ರು ನೆಕ್ಸ್ಟ್ ಎಲೆಕ್ಷನ್ಗೆ ಸಂವಿಧಾನವನ್ನು ತಿಳ್ಕೊಳ್ಳದೇ ಇದ್ರೆ ಅವ್ರಿಗೆ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಓಟೇ ಕೊಡಬಾರ್ದು. ಸಂವಿಧಾನನ ತಿಳ್ಕೋಬೇಕು, ಎಲೆಕ್ಷನ್ಗೆ ಬಂದು ಅವ್ರು ನಿಂತ್ಕೋಬೇಕು. ಆಗಿದ್ರೆ ಮಾತ್ರ ಓಟ್ ಕೊಡಬೇಕು. ಆಗಿದ್ರೆ ನಮ್ಮ ಭಾರತವನ್ನ ಯಾರೂ ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಮ್ಮ ಭಾರತ ಇನ್ನು ನಾವೆಲ್ಲರೂ ಹೋಗಾರೆ, ಹಿಂದೂ ಮುಸ್ಲಿಂ ಎಲ್ಲ ಅದರ್ಸ್ ಯಾರು ನಮ್ಮ ಭಾರತದಲ್ಲಿ ಎಷ್ಟು ಜನಜಾತಿಗಳಿದಾವೆ ಅವರಂತಾರೆ ಜನಜಾತಿಗಳು ಅಂತ. ಆದ್ರೆ ನಾವು ಹಂಗನ್ನಲ್ಲ. ನಮ್ಮ ಭಾರತೀಯರೆಲ್ಲರೂ ಸೇರಿ ನಮ್ಮ ಭಾರತವನ್ನು ಒಗ್ಗೂಡಿನಿಂದ ಎಲ್ಲಾ ದೇಶಕ್ಕಿಂತ ಮುಂದೆ ತಂದು ನಮ್ಮ ಭಾರತವನ್ನು ಇಡೀ ಪ್ರಪಂಚಕ್ಕೆ ಒಳ್ಳೆ ಭಾರತ ದೇಶವನ್ನಾಗಿ ಮಾಡ್ಬೇಕೆಲ್ಲ ಎನ್ನೋದೇ ನಮ್ಮೆಲ್ಲರ ಕನಸು. ಹಾಗಾಗಿ ನಾವು ಜೈ ಭಾರತಾಂಬೆ ಅಂತ ಮತ್ತೊಮ್ಮೆ ಹೇಳ್ತಾ, ನಾವೆಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಮ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್.